ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಯನ ಅಕ್ಷಯ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಹಾಗೆ ನಮ್ಮನೆ ಪಕ್ಕದಲ್ಲಿ ಸ್ವಲ್ಪ ಖಾಲಿ ಜಾಗ ಇತ್ತು ಅಂತ ಟೊಮೆಟೊ ಗಿಡಗಳನ್ನ ಹಾಕ್ಕೊಂಡಿದ್ವಿ. ಬನ್ನಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಟೊಮೆಟೊ ಗಿಡ. ಹಣ್ಣುಗಳು ನೋಡಿ ಸುಮಾರು ಬಿಡುತ್ತೆ ಈ ಗಿಡದಲ್ಲಿ. ನೋಡಿ ಹೀರೆಕಾಯಿ. ಹಾಗೆ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಯಕ್ಷಗಾನಕ್ಕಂತ ಹೇಳಿ ಐಟಮ್ಸ್ಗಳು ಬೇಕಿತ್ತು. ಹಾಗಾಗಿ ಬ್ರಹ್ಮಾವರ ಹೊರಟಿದ್ವಿ. ಹಾಗೆ ಬ್ರಹ್ಮಾವರದಿಂದ ಸ್ವಲ್ಪ ಹತ್ತಿರದಲ್ಲೇ ಮಂದಾರ್ತಿ ದೇವಸ್ಥಾನ ಕೂಡ ಇದೆ, ಅಲ್ಲಿಗೂ ಹೋಗಿ ಬರೋಣ ಅಂತ ಹೊರಟಿದ್ವಿ. ಹೋಗೋ ಹರಿಬರಿಯಲ್ಲಿ ವಿಡಿಯೋನ ಸರಿಯಾಗಿ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಸುಮಾರು 10:30-11 ಗಂಟೆನೇ ಆಗಿಬಿಟ್ಟಿತ್ತು ಮನೆಯಿಂದ ಹೊರಡೋ ಅಷ್ಟರಲ್ಲಿ. ನಮ್ಮನೆ ಪಕ್ಕದಲ್ಲಿ ಮಂದಾರ್ತಿ ದೇವಸ್ಥಾನದ ಯಕ್ಷಗಾನ ಕೂಡ ಇತ್ತು. ಹಾಗಾಗಿ ನನ್ನ ಹಸ್ಬೆಂಡ್ ಅದನ್ನು ನೋಡಬೇಕು, ಬೇಗ ಹೋಗಿ ಬೇಗ ಬರೋಣ ಅಂತ ಹೇಳ್ತಿದ್ರು. ಹಾಗಾಗಿ ಹೊರಡೋದು ಲೇಟ್ ಆಗಿದ್ದರಿಂದ ವಿಡಿಯೋ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ಮನೆಯಿಂದ ತಿಂಡಿ ತಿಂದು ಹೋಗಿರಲಿಲ್ಲ ಅಂತೇಳಿ ಅಲ್ಲೇ ಹೊರಗಡೆ ತಿಂಡಿ ತಿನ್ನೋಣ ಅಂತೇಳಿ ಆಗುಂಬೆ ಘಾಟಿ ಹತ್ರ ಶ್ರೀ ಗಣೇಶ್ ಗ್ರ್ಯಾಂಡ್ ವೆಜ್ ಅಂತ ಇದೆ. ಅಲ್ಲಿ ಟಿಫನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾವೇನಾದರೂ ಆ ಸೈಡ್ ಹೋಗೋದಿದ್ರೆ ಆಗುಂಬೆ ಘಾಟಿಯಲ್ಲಿ ಈ ಹೋಟೆಲಲ್ಲೇ ತಿಂಡಿ ತಿನ್ಕೊಂಡು ಹೊರಡೋದು. ಯಾರಾದರೂ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಆಗುಂಬೆ ಘಾಟಿಯಿಂದ ಹೋಗಬೇಕಾದ್ರೆ ಈ ಹೋಟೆಲ್ನ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಬ್ರಹ್ಮಾವರದಲ್ಲಿ ಈ ಫ್ಯಾನ್ಸಿ ಸ್ಟೋರಿಗೆ ಬಂದಿದ್ವಿ. ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಯಕ್ಷಗಾನಕ್ಕಂಥ ಐಟಮ್ಸು. ನನ್ನ ಹಸ್ಬೆಂಡ್ ಏನಾದರೂ ಯಕ್ಷಗಾನಕ್ಕೆ ವಸ್ತುಗಳು ಬೇಕು ಅಂದರೆ ಇಲ್ಲೇ ತೊಗೊಳ್ಳೋದು. ಯಾವಾಗಲೂ ಪ್ರತಿ ಸರಿನೂ ಇಲ್ಲೇ ಬಂದು ತೊಗೊಳ್ತಾರೆ. ಹಾಗೆ ಅಲ್ಲಿ ಫ್ಯಾನ್ಸಿ ಐಟಮ್ಸ್ ಕೂಡ ಸಿಗುತ್ತೆ. ಈ ಜ್ಯುವೆಲ್ರಿ ಏನು ತೋರಿಸ್ತಿದ್ದೀರಾ ಅದರಲ್ಲಿ ಒಂದು ಸೆಟ್ ತೊಗೊಂಡ್ವಿ, ಬಟ್ ಯಾವುದಂತ ನೆನಪಿಲ್ಲ. ನನ್ನ ಹಸ್ಬೆಂಡ್ ಯಕ್ಷಗಾನ ಮುಗಿಸ್ಕೊಂಡು ಬಂದಮೇಲೆ ನಾನು ಆ ಸೆಟ್ನ ತೋರಿಸ್ತೀನಿ. ಹಾಗೆ ಸ್ವಲ್ಪ ಫ್ಲವರ್ಸ್ಗಳು ಬೇಕಾಗಿತ್ತು ಅಂತೇಳಿ ಫ್ಲವರ್ಸ್ ತೊಗೋತಾಯಿದ್ರು. ಇದು ತುರ್ಬಿ ಹಾಕೋದು ಬ್ರೋಚಸ್ ಎಲ್ಲ ಅವರು ಯಕ್ಷಗಾನಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ತೊಗೋತಾಯಿದ್ರು. ಯಕ್ಷಗಾನಕ್ಕೆ ಏನೇನು ಐಟಮ್ಸ್ ಬೇಕು ಎಲ್ಲ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಅಲ್ಲಿಂದ ನಾವು ಸೀದಾ ಹೊರಟಿದ್ದು ಮಂದಾರ್ತಿ ದೇವಸ್ಥಾನಕ್ಕೆ. ಏನಿಲ್ಲ ಅಂದರೆ ಒಂದು 20 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಬ್ರಹ್ಮಾವರದಿಂದ. ದೇವಸ್ಥಾನದೊಳಗಡೆ ಏನು ವಿಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ.
ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಯಕ್ಷಗಾನ ಕೂಟ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ಅಲ್ಲಿಂದ ಸೀದಾ ಯಕ್ಷಗಾನ ನೋಡ್ಲಿಕ್ಕೆ ಹೋದ್ವಿ. ತುಂಬ ಚೆನ್ನಾಗಿ ಮಾಡ್ತಾರೆ ಯಕ್ಷಗಾನ ಮಂದಾರ್ತಿ ದೇವಸ್ಥಾನದಲ್ಲಿ. ಈ ಟೈಮಲ್ಲಿ ಯಕ್ಷಗಾನ ಸ್ವಲ್ಪ ಈ ಸೈಡೆಲ್ಲ ಜಾಸ್ತಿ ಇರುತ್ತೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.